ಕರ್ನಾಟಕದಲ್ಲಿ ಈಗ ಮತ್ತೆ ಚುರುಕುಗೊಂಡಿದೆ ಮುಂಗಾರು. ಕರಾವಳಿ ಮಲೆನಾಡು ಭಾಗಗಳಲ್ಲಿ ಮಳೆಯ ಮುನ್ಸೂಚನೆ ಕಂಡುಬರ್ತಾ ಇದೆ. ಇನ್ನು 5 ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಇರುವಂತದ್ದು. ಕರಾವಳಿ ಭಾಗದಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈ ಕಾರಣಕ್ಕೆ ಕೆಲವೊಂದು ಕಡೆಗಳಲ್ಲಿ ಈಗ ಮುಂಗಾರು ಚುರುಕುಗೊಂಡಂತೆ ಕಾಣಿಸ್ತಾ ಇದೆ. ಕರಾವಳಿ ಮಲೆನಾಡು ಭಾಗಗಳಲ್ಲಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಈಗ 5 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತೆ ಅನ್ನುವಂತ ಮುನ್ಸೂಚನೆ. ಕರಾವಳಿ ಭಾಗದಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 26 ಜಿಲ್ಲೆಗಳಿಗೆ ಸಾಧಾರಣ ಮಳೆಯಾಗುವಂತ ಮುನ್ಸೂಚನೆ ನೀಡಿರುವಂತದ್ದು. 26 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಆಗಿರಬಹುದು. ಚಿಕ್ಕಮಗಳೂರಿನಲ್ಲಿ ಈಗ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಂದ್ರೆ ಭಾರಿ ಮಳೆಯಾಗುತ್ತೆ ಈ ಭಾಗಗಳಲ್ಲಿ. ಒಟ್ಟಾರೆಯಾಗಿ 26 ಜಿಲ್ಲೆಗಳಲ್ಲಿ ಸಾಧಾರಣವಾಗಾದ್ರೂ ಕೂಡ ಮಳೆಯಾಗುತ್ತೆ. ಇನ್ನು ಈ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿರುವಂತಹ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. 5 ಜಿಲ್ಲೆಗಳಲ್ಲಿ ಈಗ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ನೀಡಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡ್ತಾ ಹೋಗ್ತಾರೆ. ರವಿಚಂದ್ರ, ಈಗ ನಮ್ಮ ರಾಜ್ಯದ ಕೆಲವೊಂದಷ್ಟು ಜಿಲ್ಲೆಗಳು ಅರ್ಧ ಜಿಲ್ಲೆಗಳು ಮಳೆಯಾಗ್ತಾ ಇದೆ ಅಂತ ನರಳಾಡ್ತಾ ಇರುವಂತದ್ದು. ಅಂದ್ರೆ ಇಷ್ಟು ಜಾಸ್ತಿ ಮಳೆಯಾಗ್ತಾ ಇದೆ ಅಂತ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಈಗಲೂ ಕೂಡ ಮಳೆಗಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಈಗ ಕೆಲವೊಂದ್ ಕಡೆ ಖುಷಿ ಸುದ್ದಿ ಅಂದ್ರೆ ಕೆಲವೊಂದಷ್ಟು ಕಡೆಗಳಲ್ಲಿ ಮಳೆಯಾಗುತ್ತೆ. ಸಾಧಾರಣ ಮಳೆಯಾದ್ರೂ ಕೂಡ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಆಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ನೀಡ್ತಾ ಹೋಗ್ತೀರಾ ಅಂದ್ರೆ? ಕರ್ನಾಟಕದಲ್ಲಿ ಬರಗಾಲ ಬಜೆಟ್ ಅಂತಾನೆ ಹೇಳ್ಬೋದು. ಅದರ ಮಧ್ಯೆ ಈಗ ಕರ್ನಾಟಕದಲ್ಲಿ ಮತ್ತೆ ಸ್ವಲ್ಪ ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಅದನ್ನು 5 ಜಿಲ್ಲೆಗಳಿಗೆ ಭಾರಿ ಮಳೆ ಆದರೂ ಕೂಡ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಯಾವ್ದಾದಂದ್ರೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಇನ್ನೇನು 5 ಜಿಲ್ಲೆಗಳಿದೆ ನೋಡಿ ಭಾರಿ ಮಳೆ ಬೀಳುವಂತ ಸಾಧ್ಯತೆ ಇದೆ. ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ನೀಡಿದ್ದಾರೆ. ಹಾಗಾಗಿ ಬೆಂಗಳೂರು, ಮೈಸೂರು ಮತ್ತೆ ಹಾಸನ, ಕೊಡಗು ಈ ಕಡೆ ಎಲ್ಲ ಯೆಲ್ಲೋ ಅಲರ್ಟ್ ನೀಡಿದೆ. ಯಾಕಂದ್ರೆ ಒಂದಿಷ್ಟು ಜಿಲ್ಲೆಗಳ ಮಳೆ ಸರಿಯಾಗ್ತಿಲ್ಲ. ರೈತರು ಕೂಡ ಸಂಕಟದ ಪರಿಸ್ಥಿತಿಯಲ್ಲಿ ಕೆಲವು ಎಲ್ಲ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗೋ ಸಾಧ್ಯತೆ ಇಲ್ಲ. ಒಂದು ಸ್ವಲ್ಪ ಏನೋ ರಾಜ್ಯದ ಉಳ್ಳಾಗಿ ಮತ್ತು ಉತ್ತರ ಕನ್ನಡದ 26 ಜಿಲ್ಲೆಗಳಲ್ಲಿ ಕೂಡ ಗುಡುಗು ಸಹಿತ ಸಾಧಾರಣ ಮಳೆ ಆಗಿರುವ ಏನೋ ಮುನ್ಸೂಚನೆ ಈಗಾಗಲೇ ನೀಡಿದೆ ಅಂತಾನೆ ಹೇಳ್ಬೋದು ಗಾಯತ್ರಿ, ಹವಾಮಾನ ಇಲಾಖೆ. ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಒಂದಷ್ಟು ಖುಷಿಯ ವಿಚಾರ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ರಾಜ್ಯದ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮಳೆಯಾಗ್ತಾ ಇದೆಯಲ್ಲಪ್ಪ ಅಂತ. ಇನ್ನೂ ಕೆಲವೊಂದ್ ಕಡೆ ಭಾರಿ ಮಳೆಯಾಗುವ ಸೂಚನೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಈಗ ಹವಾಮಾನ ಇಲಾಖೆ ಈಗಾಗಲೇ ಅಲರ್ಟ್ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಇವತ್ತು ಶಾಲೆ ಮತ್ತೆ PU ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿರುವಂತದ್ದು. ಆರೆಂಜ್ ಅಲರ್ಟ್ ಹಿನ್ನೆಲೆ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಬೇಡಿ ಅಂತ ಸೂಚನೆಯನ್ನ ನೀಡಲಾಗಿದೆ. ನದಿ, ಕೆರೆ ಹಾಗೇನೆ ಸಮುದ್ರ ತೀರಗಳಿಗೆ ಹೋಗಬಾರದು ಅಂತ ಎಚ್ಚರಿಕೆಯನ್ನು ಕೂಡ ಹವಾಮಾನ ಇಲಾಖೆ ಜಿಲ್ಲಾಡಳಿತ ನೀಡಿರುವಂತದ್ದು. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂದಾಕ್ಷಣಕ್ಕೆ ಅಲ್ಲಿ ಸಮುದ್ರಗಳ ಸಂಖ್ಯೆ ಅಥವಾ ಮೀನುಗಾರರ ಸಂಖ್ಯೆ ಹೆಚ್ಚಾಗಿ ಇರುತ್ತೆ ಆ ಕಡೆಗಳಲ್ಲಿ. ಹಾಗಾಗಿ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ನೀಡಿದೆ. ಮತ್ತೆ ಶಾಲಾ ಕಾಲೇಜುಗಳಿಗೆ ಹೋಗಿ ಬರುವಂತಹ ಸಮಯದಲ್ಲಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಜೊತೆಗೆ ಯಾರ್ಯಾರೆಲ್ಲ ಶಿಕ್ಷಕರು ಇರ್ತಾರೆ ಅವರಿಗೂ ಕೂಡ ಓಡಾಟಕ್ಕೆ ಸಮಸ್ಯೆಗಳಾಗುತ್ತೆ. ಮರ ಬೀಳುವಂತಹ ಸಮಸ್ಯೆಗಳು ಅಥವಾ ನದಿ ದಾಟಿ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಯಾರಿಗೂ ಕೂಡ ಈ ಸಮಸ್ಯೆ ಆಗೋದು ಬೇಡ ಅಂತ ಈಗಾಗಲೇ ಜಿಲ್ಲಾಡಳಿತ ಇವತ್ತು ರಜೆಯನ್ನ ಕೂಡ ಘೋಷಣೆ ಮಾಡಿದೆ. ದಕ್ಷಿಣ ಕನ್ನಡ ಭಾಗದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಈಗಾಗಲೇ ಘೋಷಣೆ ಮಾಡಲಾಗಿರುವಂತದ್ದು. ಇನ್ನು ಬೇರೆ ಜಿಲ್ಲೆಗಳಲ್ಲಿ ಮಳೆ ಆಗಲ್ವಾ ಅಂತ ಕೇಳಿದಾಗ ಆಗತ್ತೆ ಸಾಧಾರಣವಾಗಿ. ಅಷ್ಟು ಭಾರಿ ಮಳೆ ಆಗದೆ ಇದ್ರೂ ಕೂಡ ಸಾಧಾರಣವಾಗಾದ್ರೂ ಮಳೆ ಆಗುತ್ತೆ.